ಗತರಾತ್ರಿ ಸಹಜ ಬದುಕಿನ ನೈಜ ಕಥೆಗಳ ಆಧಾರಿತ ಕಥಾಪಯಣ. ನಾನು ಕಾರ್ತಿಕ್ ಕುಡೆಕಲ್ಲು, HK ವಿಜುವಲ್ಸ್ನಲ್ಲಿ. ಮೇ 2021. ನನ್ನ ಕ್ಲೋಸ್ ಫ್ರೆಂಡ್ ಸುಹಾಸ್ದು ಬರ್ಡೇ ಪಾರ್ಟಿ ಅಂತ ನಂದಿ ಬೆಟ್ಟ ಹತ್ರ ಪಾರ್ಟಿ ಮಾಡಿಕೊಂಡು ಸದಾಶಿವನಗರ್ ಪಾರ್ಕ್ ಹತ್ರ ಬಂದ್ವಿ. ನನ್ನ ಮತ್ತು ಸುಹಾಸ್ನ ಬಿಟ್ಟು ಕಾರಲ್ಲಿ ಇರೋರೆಲ್ಲ ಕುಡಿದು ಕಂಗಾಲಾಗಿದ್ರು. ಸುಹಾಸ್ದು ನಂದು 18 ವರ್ಷದ ಫ್ರೆಂಡ್ಶಿಪ್. ಸ್ಟಾರ್ಟಿಂಗಲ್ಲಿ ಹೇಗೆ ಕನೆಕ್ಟ್ ಆಗಿದ್ವೋ ಇವಾಗಲೂ ಹಾಗೆ ಇದ್ದೀವಿ. ಸುಹಾಸ್ ನನಗೆ ಮನೆಗೆ ಬಿಡ್ತೀನಿ ಬಾ, 1 ಗಂಟೆ ಆಗಿದೆ, ಒಬ್ಬನೇ ಹೇಗೆ ಹೋಗ್ತೀಯ ಅಷ್ಟು ದೂರ, ಕ್ಯಾಬ್ ಆಟೋ ಮನೆ ಹತ್ರ ತನಕ ಕೂಡ ಬರಲ್ಲ, ಸುಮ್ಮನೆ ಅಲ್ಲಿಂದ ನಡ್ಕೊಂಡು ಹೋಗಬೇಕು, ಇಲ್ಲ ನನ್ನ ರೂಮಲ್ಲೇ ಮಲ್ಕೊ, ಬೆಳಗ್ಗೆ ಬಿಡ್ತೀನಿ ಅಂದ. ಇಲ್ಲ, ಬೆಳಗ್ಗೆ ಮ್ಯಾಚ್ ಇದೆ, ಮಲ್ಲೇಶ್ವರಂಗೆ ಮತ್ತೆ ಬರಬೇಕು, ಇವಾಗಲೇ ರ್ಯಾಪಿಡೋ ಮಾಡ್ಕೊಂಡು ಹೊರಡ್ತೀನಿ ಅಂತ ಹೇಳಿ ಬುಕ್ ಮಾಡೋಣ ಅಂತ ಮೊಬೈಲ್ ತಗೊಂಡೆ. ಬ್ಯಾಟ್ರಿ ಬರೀ 11% ಮಾತ್ರ ಉಳಿದಿತ್ತು. ಬುಕ್ ಮಾಡಿದವರೆಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ರು. ಸುಹಾಸ್ ಮತ್ತೆ ಹೇಳ್ದ, ಬಾ ಬಿಡ್ತೀನಿ, ಈ ಟೈಮಲ್ಲಿ ಯಾರೂ ಅಷ್ಟು ದೂರ ಬರಲ್ಲ. ನಾನು ಬೇಡ, ಅಷ್ಟು ದೂರ ಸುಮ್ಮನೆ ಯಾಕೆ ಬರ್ತೀಯ, ನೀನು ಬಂದು ಬಿಡೋದು ನಾನು ಆಟೋಲಿ ಹೋಗೋದು ಎಲ್ಲ ಒಂದೇ. ಒಂದು ಕೆಲಸ ಮಾಡು, ಸದಾಶಿವನಗರ್ ಸಿಗ್ನಲ್ ಹತ್ರ ಡ್ರಾಪ್ ಮಾಡು, ಅಲ್ಲಿಂದ ಯಾವುದಾದ್ರೂ ರನ್ನಿಂಗ್ ಆಟೋ ಸಿಗುತ್ತೆ, ಅದರಲ್ಲೇ ಹೋಗ್ತೀನಿ ಅಂತ ಸಿಗ್ನಲ್ಗೆ ಡ್ರಾಪ್ ಮಾಡಿಸ್ಕೊಂಡೆ. ಇಬ್ಬರು ಆಚೆ ಕಾರ್ಗೆ ಹೊರಕೊಂಡು ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಒಂದು ಸುಮಾರು 1:15, 1:30 ಆಗಿರ್ಬೋದು. ಮುಂದೆ ಒಂದು ಆಟೋ ಕೂಡ ಇಲ್ಲ. ಕ್ಯಾಬ್ ಬುಕ್ ಮಾಡೋಣ ಅಂದರೆ ಯಾರೂ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಏನು ಮಾಡೋದು ಅಂತ ಅಂದ್ಕೊಂಡು, ಸರಿ ಬೇಡ ನಡಿ, ವೈಲಿಕಾಲ್ ಸ್ಟೇಷನ್ ಪಕ್ಕ ಆಟೋ ಸ್ಟ್ಯಾಂಡ್ ಇದೆ, ಅಲ್ಲಿ ಬಿಡು ಅನ್ನೋ ಅಷ್ಟರಲ್ಲಿ 18 ಕ್ರಾಸ್ ಕಡೆ ಬ್ರಿಡ್ಜಿಂದ ಯಾವುದೋ ಗಾಡಿ ಬರ್ತಾ ಇದೆ. ಸುಹಾಸ್ ನನಗೆ ಯಾವ ಗಾಡಿನೂ ಇದ್ದಿಲ್ಲ ಅಲ್ಲ, ಎಲ್ಲಿಂದ ಬಂದ ಸಡನ್ನಾಗಿ ಅಂತ ಇಬ್ಬರು ಗಾಡಿನೇ ನೋಡ್ತಾ ಇದ್ವಿ. ಇನ್ನೇನು ಸಿಗ್ನಲ್ ಹತ್ರ ಬಂದಾಗ ನೋಡಿದ್ರೆ ಆಟೋ. ಕೈ ಹಾಕೋಕ್ಕೂ ಮುಂಚೆನೇ ಅವರೇ ಬಂದು ನಿಲ್ಲಿಸಿದ್ರು. ಏನು ಮಾತಾಡದೆ ಬರೀ ತಲೆಯಲ್ಲೇ ಎಲ್ಲಿಗೆ ಅಂತ ಕೇಳೋದು. ನಾನು ಅಬ್ಬಿಗೆರೆ ಅಂದೆ. ಅಬ್ಬಿಗೆರೆಯಲ್ಲಿ ಎಲ್ಲಿ ಅಂದರು. ನಾನು ಬಸ್ ಸ್ಟಾಪ್ ಇದೆಲ್ಲ, ಒಳಗಡೆ ಒಂದು 2 ಕಿಲೋಮೀಟ್ರ್ ಒಳಗೆ ಹೋಗಬೇಕು, ನಿಸರ್ಗ ಲೇಔಟ್ ಅಂದೆ. 800 ಆಗುತ್ತೆ ಅಂದರು. ಅದಕ್ಕೆ ನಾನು ನಕ್ಕಿ, 800ರಲ್ಲಿ ನಾನು ಮೈಸೂರಿಗೆ ಹೋಗಿ ಬಂದು ಮಾಡ್ಬೋದು, ಮೀಟರ್ ಹಾಕಿ ಡಬಲ್ ಕೊಡ್ತೀನಿ ಅಂದೆ. ಅವರು ಆಗಲ್ಲ ಅಂದರು. ಬೇಡ ಬಿಡಿ, ಆಟೋ ಬುಕ್ ಮಾಡ್ತೀನಿ ಅಂತ ಕಾರ್ ಹತ್ರ ಹೋದೆ. ಸರಿ ಅಂತ ಮುಂದೆ ಹೋದರು. ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಆಟೋ ನಿಲ್ಲಿಸಿದ್ರು. 10-15 ಸೆಕೆಂಡ್ ಆದರೂ ಏನೂ ಮಾತಾಡಿಲ್ಲ ಅಥವಾ ಬರ್ತೀನಿ ಅಂತಲೂ ಹೇಳಿಲ್ಲ. ಇದ್ದಕ್ಕಿದ್ದಂಗೆ ಆಟೋಯಿಂದ ಆಚೆ ಬಂದು ನಮ್ಮ ಹತ್ರ ನಡ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಡಬಲ್ ಕೊಡಿ, ಬರ್ತೀನಿ ಅಂದರು. ಅಷ್ಟೇ ಲೇಟ್ ಬೇರೆ ಆಗಿದೆ, ಇನ್ನೇನು ಮಾಡೋದು ಅಂತ ಸುಹಾಸ್ಗೆ ಒಂದು ಹ್ಯಾಂಡ್ ಶೇಕ್ ಕೊಟ್ಟು ಬರಲಾ ಮಗ ಅಂತ ಆಟೋ ಹತ್ತಿದೆ. ಅವನು ಸರಿಯಾಗಿ ಉಗ್ದ. 700 ಕೊಟ್ಟು ಹೋಗ್ಬೇಕನ್ನೋದೇನಿದೆ, ರೂಮಲ್ಲೇ ಮಲ್ಕೋ, ಬೆಳಿಗ್ಗೆ ಎದ್ದು ಹೋದರೆ ಆಯಿತು ಅಂದ. ಸುಹಾಸ್ ಯಾವತ್ತೂ ಇಷ್ಟು ಫೋರ್ಸ್ ಮಾಡಿರಲಿಲ್ಲ. ಸ್ವಲ್ಪ ವಿಚಿತ್ರ ಅನಿಸ್ತು, ಬಟ್ ನನಗೆ ಆದಷ್ಟು ಬೇಗ ಮನೆ ಸೇರಿಕೊಳ್ಬೇಕಿತ್ತು. ಆಟೋ ಯೂಟರ್ನ್ ತಗೊಂಡು ಹೊರಡ್ತು. ಹಿಂದೆ ನೋಡಿದ್ರೆ ಸುಹಾಸ್ ಇನ್ನೂ ಆಟೋನೇ ನೋಡ್ತಾ ಇದ್ದಾನೆ. ನಾನು ಬಾಯ್ ಅಂತ ಹೇಳಿ ಆಟೋ ಮತ್ತೆ ಶಿಫ್ಟ್ ಆದ. ಸದಾಶಿವನಗರ್ ಸಿಗ್ನಲ್ಲಿಂದ 6 ಕಡೆ ಗಾಡಿ ಹೋಗ್ಬೋದು. ಯಾವ ರೂಟಲ್ಲಿ ಹೋಗೋಣ ಅಂತ ಕೇಳಿದ್ರು. ನಾನು ಸ್ಯಾಂಕಿ ಟ್ಯಾಂಕ್ ಮೇಲೆ ಹೋಗಿ ನ್ಯೂ ಬಿಎಲ್ ರೋಡ್ ಕನೆಕ್ಟ್ ಆಗೋಣ ಅಂದೆ. ಸರಿ ಅಂತ ಹೇಳಿ ಆಟೋನ ಸ್ಯಾಂಕಿ ಟ್ಯಾಂಕ್ ಮೇನ್ ಗೇಟ್ ಕಡೆ ತಿರುಗಿಸಿದ್ರು. ಗೇಟ್ ದಾಟಿ ಒಂದು 20 ಮೀಟ್ರ್ ಹೋಗಿರ್ಬೋದು. ಸ್ಟ್ರೀಟ್ ಲೈಟ್ ಎಲ್ಲ ಸಡನ್ನಾಗಿ ಆಫ್ ಆಯಿತು. ಆಟೋ ಲೈಟ್ ಬೇರೆ ಅಷ್ಟು ಕಾಣ್ತಾ ಇಲ್ಲ. ಹಾಗೆ ಮೆಲ್ಲಗೆ ಆಟೋ ಹೋಗ್ತಾ ಇದೆ. ಲೆಫ್ಟ್ ಸೈಡಲ್ಲಿ ಕತ್ಲೆಯಲ್ಲಿ ಎಷ್ಟು ಸ್ಯಾಂಕಿ ಟ್ಯಾಂಕ್ ಕಾಣುತ್ತೋ ಅಷ್ಟು ನೋಡ್ತಾ ಇದ್ದೆ. ಸ್ಯಾಂಕಿ ಟ್ಯಾಂಕ್ನ ತುಂಬ ಜನ ಸ್ವಲ್ಪ ವರ್ಷದಿಂದ ನೋಡ್ತಾ ಇದ್ದಾರೆ. ನಾನು ಕಾಂಪೌಂಡ್ ಇಲ್ಲದೇ ಇರೋ ಟೈಮಲ್ಲಿ ಹೋಗಿ ಮೀನು ಹಿಡಿಯೋದ್ರಿಂದ ಇವಾಗ ತನಕ ಸ್ಯಾಂಕಿ ಚೇಂಜ್ ಆಗಿರೋದನ್ನು ನೋಡಿದ್ದೀನಿ. ಸ್ಯಾಂಕಿ ಟ್ಯಾಂಕ್ ರೋಡಲ್ಲಿ ಹೋಗ್ತಿದ್ರೇ ಒಂಥರ ಖುಷಿ. ಸದಾಶಿವನಗರ್ ಪೊಲೀಸ್ ಸ್ಟೇಷನ್ ಸಿಗ್ನಲಲ್ಲಿ ರೆಡ್ ಇತ್ತು. ಈ ಟೈಮಲ್ಲಿ ಯಾರೂ ಇರಲ್ಲ, ಹೋಗೋಣ ಸರ್ ಅಂದೆ. ಡ್ರೈವರ್ದು ಏನೂ ಮಾತಾಡಿಲ್ಲ. ಸರಿ ಹೋಗಲಿ ಬಿಡಿ, ರೂಲ್ಸ್ ಫಾಲೋ ಮಾಡ್ತಾ ಇರಬೇಕು ಅಂತ ನಾನು ಸುಮ್ಮನೆ ಆದೆ. ಸಿಗ್ನಲ್ ರೈಟ್ ತಗೊಂಡು ಪೊಲೀಸ್ ಸ್ಟೇಷನ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಯಾವತ್ತೂ ಇಲ್ಲದೆ ಇರೋ ಚಳಿ ಸ್ಟಾರ್ಟ್. ಪುಲ್ ಓವರ್ ಹಾಕಿದ್ರು
ಕೈಯೆಲ್ಲ ಒಂಥರ ವಿಚಿತ್ರ ಚಳಿ ಆಗ್ತಿತ್ತು. ಸುಮ್ಮನೆ ಹಾಗೆ ಇದ್ದರೆ ಬಾಯಿ ನಡಗಕ್ಕೆ ಸ್ಟಾರ್ಟ್ ಆಯಿತು. ಏನು ಇಷ್ಟು ಚಳಿ ಅಂತ ಇನ್ನೂ ಸ್ವಲ್ಪ ಗಟ್ಟಿ ಹಾಕಿದ್ವಿ. ಸದಾಶಿವನಗರ ಸ್ಟೇಷನ್ನಿಂದ ರಾಮಯ್ಯ ಹಾಸ್ಪಿಟಲ್ ಸಿಗ್ನಲ್ಗೆ 1.25 ಕಿಲೋಮೀಟರ್ ಇರ್ಬೋದು. ಸುತ್ತಮುತ್ತ ಬರೀ ಮರಗಳಿಂದ ತುಂಬಿದೆ. ಪ್ರಶಾಂತವಾಗಿದ್ದ ದಾರಿ ಬರೀ ತಣ್ಣನೆ ಗಾಳಿಗೆ ದಾರಿ ಮಾಡಿಕೊಟ್ಟು ಚಳಿ ನನ್ನ ಇಡೀ ಮೈನ ಆವರಿಸಿತ್ತು. ಸ್ಟ್ರೀಟ್ ಲೈಟ್ ಇಲ್ಲದೆ ಇರೋ ಕಾರಣ ಕತ್ಲಲ್ಲಿ ಬರೀ ಆಟೋ ಲೈಟ್ ಮಾತ್ರ ಕಾಣ್ತಾ ಇದೆ. ರಾಮಯ್ಯ ಸಿಗ್ನಲ್ ದಾಟಿ ಹಾಗೆ ಸ್ಟ್ರೇಟ್ ಹೋದರೆ ಮಯೂರಿ ಸಿಗ್ನಲ್ ಸಿಗುತ್ತೆ. ಇನ್ನೇನು ರೀಚ್ ಆಗಬೇಕು, ಎಲ್ಲಿ ಮನೆ ಅಂತ ಕೇಳಿದೆ. ಏನೂ ಉತ್ತರ ಇಲ್ಲ. ಎಷ್ಟೊತ್ತು ಓಡಿಸ್ತೀರಾ ಅಂತ ಸ್ವಲ್ಪ ಜೋರಾಗಿ ಕೇಳಿದೆ. ಆದರೂ ಏನೂ ಸೌಂಡ್ ಇಲ್ಲ. ನನಗೆ ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಡಿಸ್ಟರ್ಬ್ ಮಾಡಿದ್ನೇನೋ ಅಂತ ಸುಮ್ಮನೆ ಕೂತೆ. ದೇವಸಂದ್ರ ಬಸ್ ಸ್ಟಾಪ್ ದಾಟಿ ಹಾಗೆ ಕುವೆಂಪು ಸರ್ಕಲ್ ರೀಚ್ ಆಗೋ ಮುಂಚೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಇಳಿಬೇಕಾದ್ರೆ ಲಾಸ್ಟ್ ಟ್ರೈ ಅಂತ ತುಂಬ ಚಳಿಯಲ್ಲ ಸರ್ ಅಂದೆ. ಆದರೂ ಏನೂ ಮಾತಾಡಿಲ್ಲ. ನನಗೆ ಅಲ್ಲೇ ಸ್ವಲ್ಪ ಡೌಟ್ ಆಯಿತು, ಯಾಕೆ ಏನೂ ರಿಪ್ಲೈ ಇಲ್ಲ ಅಂತ. ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬೇಜಾರು, ಜೊತೇಲಿ ಚಳಿ ಬೇರೆ. ಅಟ್ಲೀಸ್ಟ್ ಮಾತಾಡಿದ್ರೆ ಚಳಿ ಗೊತ್ತಾಗಲ್ಲ, ಟೈಮ್ ಪಾಸ್ ಕೂಡ ಆಗತ್ತೆ ಅಂತ ಟ್ರೈ ಮಾಡಿದೆ. ಬೆಲ್ ಸರ್ಕಲಿಂದ ರೈಟ್ ಹೋದರೆ ವಿದ್ಯಾರ್ಣಪುರಕ್ಕೆ ಹೋಗುತ್ತೆ, ಲೆಫ್ಟ್ ಹೋದರೆ ಗಂಗಮ್ಮ ಸರ್ಕಲ್ ಕಡೆ ಹೋಗುತ್ತೆ. ನಂದು ಆವಾಗ ಮನೆ ಎದ್ದಿದ್ದು ಅಬ್ಬಿಗೆರೆ ಒಳಗಡೆ ಇರೋ ನಿಸರ್ಗ ಲೇಔಟಲ್ಲಿ. ಸೊ ನನಗೆ ಲೆಫ್ಟ್ ಹೋಗಬೇಕಿತ್ತು. ಆದರೆ ಆಟೋವನು ಸಡನ್ನಾಗಿ ರೈಟ್ ತಗೊಂಡು ಬೆಲ್ ಗ್ರೌಂಡ್ಸ್ ಕಡೆ ತುಂಬ ಜೋರಾಗಿ ಹೋಗ್ತಾರೆ. ಇವ್ರು ಯಾಕೆ ಈ ಕಡೆ ಬಂದರು? ಈ ದಾರಿ ದೂರ ಆಗತ್ತೆ, ಮೊದಲೇ ಟೈಮ್ ಆಗಿದೆ, ತುಂಬ ಚಳಿ ಬೇರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸರ್ ಅಂತ ಕರೆದೆ. ಏನೂ ಮಾತಾಡಿಲ್ಲ. ಸರ್ ಸರ್ ಅಂತ ಒಂದು 2-3 ಸಲ ಕರೆದೆ, ಆದರೂ ಏನೂ ರೆಸ್ಪಾನ್ಸ್ ಇಲ್ಲ. ಸರ್ ಅಂತ ಬೆಂತಟ್ಟೆ. ಆಟೋನ ಸಡನ್ನಾಗಿ ನಿಲ್ಲಿಸಿ ಹಿಂದೆ ತಿರುಗಿ ನನ್ನ ಮುಖ ನೋಡದೆ ಬೆಲ್ಗ್ರೌಂಡ್ಸ್ ಕಡೆ ನೋಡಿಕೊಂಡು HMTಗೆ ಲೆಫ್ಟ್ ತಗೊಳ್ತೀವಲ್ಲ, ಅಲ್ಲಿ ರೋಡ್ ಅಗ್ದಿದ್ದಾರೆ, ಮುಂದೆ ಲೆಫ್ಟ್ ತಗೊಂಡು ಬೆಲ್ ಮಾರ್ಕೆಟ್ ರೋಡ್ಗೆ ಕನೆಕ್ಟ್ ಆಗ್ತೀನಿ, ದೂರ ಏನಾಗಲ್ಲ ಬಿಡಿ ಅಂದರು. ನನಗೆ ಒಂದು ಸೆಕೆಂಡ್ ಶಾಕ್ ಆಗಿ ಸುಮ್ಮನೆ ಕೂತೆ. ಮಿರರ್ ನೋಡೋಣ ಅಂತ ಸ್ವಲ್ಪ ಕತ್ತು ಬಗ್ಗಿಸ್ದೆ. ಅರ್ಧ ಮಿರರ್ ಒಡೆದೋಗಿದೆ, ಇನ್ನರ್ಧದಲ್ಲಿ ಅವ್ರ ಹಣೆ ಮಾತ್ರ ಕಾಣಿಸ್ತಾ ಇದೆ. ಇವರು ಈ ದಾರಿ ಯಾಕೆ ತಗೊಂಡ್ರು? ಇಷ್ಟೊತ್ತು ಸುಮ್ಮನೆ ಇದ್ದು ಸಡನ್ನಾಗಿ ತಿರುಗಿ ಎಲ್ಲೋ ನೋಡ್ಕೊಂಡು ಯಾಕೆ ಮಾತಾಡಿದ್ರು? ಅದೆಲ್ಲಕ್ಕಿಂತ ನನಗೆ ಯೋಚನೆ ಆಗಿದ್ದು, ನಾನು ಮನಸ್ಸಲ್ಲಿ ದೂರ ಆಗತ್ತೆ ಅಂದ್ಕೊಂಡಿದ್ದು ಇವರಿಗೆ ಕೇಳಿಸ್ತು. ತಲೆಯಲ್ಲಿ ಸುಮಾರು ಪ್ರಶ್ನೆ ಓಡ್ತಾ ಇದ್ರು. ಲೆಫ್ಟ್ ತಗೊಳ್ತಾರಾ ಇಲ್ವಾ ಅಂತ ಹಾಗೆ ಕೂತೆ. ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋಗಿ SBI ATM ಹತ್ರ ರೈಟ್ ತಗೊಳ್ಬೇಕು. ಅಲ್ಲಿ ಒಂದು ಬಸ್ ಸ್ಟಾಪ್ ಇದೆ. ನನ್ನ ಗಮನ ಹೋಗಿದ್ದು ಅಲ್ಲಿ ಯಾರೋ 2 ವೀಲರ್ಗೆ ಏನೋ ಕಟ್ಟುತ್ತಾ ಇದ್ರು ಹಿಂದೆ. ಆಟೋ ಅವರು ರೈಟ್ ತಗೊಂಡು ಯಾರದು ಅಂತ ನೋಡಿದ್ರೆ ಯಾರೋ ಹುಡುಗಿ ಒಂದು ಹಗ್ಗದಲ್ಲಿ ಡಬ್ಬ ಅನ್ನ ತನ್ನ ಸೀಟಿಗೆ ಕಟ್ತಾ ಇದ್ದಾಳೆ. ನಾನು ನಿಲ್ಲಿಸಿ ಹೆಲ್ಪ್ ಬೇಕಾ ಕೇಳೋಣ ಅಂದ್ಕೊಂಡು ಆಟೋ ಅವ್ರಿಗೆ ಮೋಸ್ಟ್ಲಿ ಹೆಲ್ಪ್ ಬೇಕು ಅನ್ಸತ್ತೆ, ನಿಲ್ಲಿಸಿ ಕೇಳೋಣ ಅಂತ ಹಿಂದೆ ತಿರುಗಿ ನೋಡಿದ್ರೆ ಅವಳು ನನ್ನ ನೋಡಿ ಕೈ ಎತ್ತಿ ಕಟ್ಟಬೇಕು ಅಂತ ಕೇಳಿದ್ಲು. ಸರ್ ನಿಲ್ಲಿಸಿ ಅಂತ ಬೆಂತಟ್ಟೆ. ಒಬ್ಬಳೇ ಇದ್ದಾಳೆ, ಹೆಲ್ಪ್ ಮಾಡೋಣ ಬನ್ನಿ, ಮೋಸ್ಟ್ಲಿ ಕಟ್ಟಿರೋ ಡಬ್ಬ ಲೂಸ್ ಆಗಿರಬೇಕು, ಈ ಟೈಮಲ್ಲಿ ಒಬ್ಬಳೇ ಸೇಫ್ ಅಲ್ಲ, ಆಟೋ ತಿರುಗಿಸಿ ಅನ್ನೋಷ್ಟರಲ್ಲಿ ಆಟೋ ಸುಮಾರು ಒಂದು 100 ಮೀಟ್ರ್ ದೂರ ಬಂದ್ಬಿಟ್ಟು. ಆಟೋ ನಿಲ್ಲಿಸ್ತೇನೆ, ಸುಮ್ಮನೆ ಯಾಕೆ ಬೇಕು ಸರ್ ಇಷ್ಟೊತ್ತಲ್ಲಿ, ನಾವು ಪಾಪ ಹೆಲ್ಪ್ ಮಾಡೋಕ್ಕೆ ಅಂತ ಹೋಗೋದು, ಅವರು ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಕೊಟ್ಟರೆ ಇಬ್ಬರು ಒಳಗೆ ಕೂರ್ತೀವಿ. ನಮ್ಮ ಮಾತು ಯಾರು ನಂಬಲ್ಲ, ಯಾರನ್ನೂ ನಂಬಾರ್ದು ಸರ್. ಅದು ಈ ಟೈಮಲ್ಲಿ ಹುಡುಗಿನಂತೂ ನಂಬಲೇಬಾರ್ದು. ಈ ಟೈಮಲ್ಲಿ ಯಾಕೆ ಆಚೆ ಬರಬೇಕು? ಆಟೋ ಕ್ಯಾಬ್ ಇಲ್ವಾ ಓಡಾಡೋಕ್ಕೆ? ಬೇಕಾ ಈ ಚಳಿಯಲ್ಲಿ 2 ವೀಲರಲ್ಲಿ? ಎಲ್ಲದಕ್ಕೂ ಟೈಮ್ ಜಾಗ ಅನ್ನೋದಿದೆ. ಹುಡುಗಿರು ಅವ್ರ ಹುಷಾರಲ್ಲಿ ಅವ್ರು ಇರಬೇಕು ಸರ್. ಯಾರು ಓಡಾಡದೇ ಇರೋ ಜಾಗದಲ್ಲಿ ಒಬ್ಬಳೇ ಗಾಡಿ ತಗೊಂಡು ಅದು ಈ ಟೈಮಲ್ಲಿ ಬೇಕಾ ಅಧಿಕ ಪ್ರಸಂಗ ಅಂತ ಹೇಳಿ ನೋಡೋ ಅಷ್ಟರಲ್ಲಿ ಗಂಗಮ್ಮ ಸರ್ಕಲ್ ರೀಚ್ ಆದ್ವಿ. ಅಲ್ಲಿಂದ ಲೆಫ್ಟ್ ತಗೊಂಡು ಮುಂದೆ ರೈಟ್ ತಗೊಂಡ್ರೆ ಅಬ್ಬಿಗೆರೆ ಫಾರೆಸ್ಟ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಟೈಮ್ ಒಂದು 2 ಗಂಟೆ ಆಗಿರ್ಬೋದು. ಫಾರೆಸ್ಟ್ ರೋಡ್ಗೆ ನಮ್ಮ ಆಟೋ ಮಾತ್ರ ಎಂಟ್ರ್ ಆಯಿತು. ನಮ್ಮ ಬೆಂಗಳೂರು ಸಿಟಿನ ಎಲ್ಲ ಕಾಂಕ್ರೀಟ್ ಜಂಗಲ್ ಅಂತ ಕರೆಯೋದಕ್ಕೂ ಶುರು ಮಾಡಿದರು. ಆದರೆ ಇದೊಂದು 1.25 ಕಿಲೋಮೀಟರ್ ರೋಡು ಬೆಂಗಳೂರಲ್ಲಿ ಇಲ್ಲ ಅನಿಸುತ್ತೆ. ರಸ್ತೆ ಉದ್ದಕ್ಕೂ ಚಾಚಿ ಹಬ್ಬಿರೋ ಮರಗಳು, ಆ ಗಾಳಿ, ಆ ನೆರಳು, ಒಂದು 3 ನಿಮಿಷ ನೀವು
ಬೆಂಗಳೂರಲ್ಲೇ ಇಲ್ಲ, ಯಾವುದೋ ಮಲೆನಾಡಿನ ಕಾಡಿಗೆ ಎಂಟ್ರಿ ಆಗ್ತಿರೋ ಅನ್ಸುತ್ತೆ. ಈ ರೋಡಲ್ಲಿ ಓಡಾಡಿರೋರಿಗೆ ಇದರ ಅನುಭವ ಆಗಿರುತ್ತೆ. ಆದರೆ ಇವಾಗ ರಾತ್ರಿ ಆಟೋ ಹೆಡ್ಲೈಟ್ ಮತ್ತು ಅದಕ್ಕೆ ಕಾಣಿಸ್ತಾ ಇರೋ ದಟ್ಟ ಹಿಮ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಏನೋ ಒಂಥರ ಅನ್ಈಸಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಫಾರೆಸ್ಟ್ ರೋಡ್ ಮುಗಿಸಿ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಏರ್ಫೋರ್ಸ್ ಕ್ವಾರ್ಟರ್ ಸಿಗುತ್ತೆ. ಆ ಕ್ವಾರ್ಟರ್ಸ್ಗೆ ಅಂಟ್ಕೊಂಡೆ ಒಂದು ದೊಡ್ಡ ಟ್ಯಾಂಕ್ ಇದೆ. ಸುಮ್ಮನೆ ಹಾಗೆ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೆ. ಇಷ್ಟು ದಿನ ಬೆಳಗ್ಗೆ ಚಂದ ಕಾಣಿಸ್ತಾ ಇದ್ದ ಜಾಗ ಬರೀ ಕತ್ತಲೆ ಆವರಿಸಿ ನಿಗೂಢವಾಗಿ ಕಾಣಿಸ್ತಾ ಇದೆ. ಕತ್ತಲೆಗೆ ಎಂಥ ಜಾಗವನ್ನಾದರೂ ಭಯಾನಕವಾಗಿ ಮಾಡೋ ಶಕ್ತಿ ಇದೆ. ಕ್ವಾರ್ಟರ್ಸ್ ಮುಂದೆನೇ ಒಂದು ದೊಡ್ಡ ಸ್ಮಶಾನ ಇದೆ. ಸತ್ತೋಗಿರೋರ ಫೋಟೋ ಎಲ್ಲ ಹಾಗೆ ಪ್ರಿಂಟ್ ಹಾಕಿ ಗ್ರಿಲ್ಗೆ ನೇತಾಕಿದ್ರು. ಎಷ್ಟು ಜನ ಅಂತ ಹಾಗೆ ಎಣಿಸ್ಕೊಂಡು ಮುಂದೆ ಬಂದ್ವಿ. ಲೆಫ್ಟ್ ಸೈಡ್ ಒಂದು ದೊಡ್ಡ ಕಾಲೇಜ್ ಸಿಗತ್ತೆ. ಕಾಲೇಜ್ ಬೋರ್ಡ್ ಓದಿ ಹಾಗೆ ಗೇಟ್ ಕಡೆ ನೋಡಿದೆ. ಒಂದು 30 ಮೀಟರ್ ದೂರದಲ್ಲಿ ಒಂದು ಗಾಡಿ ಪಕ್ಕ ಯಾರೋ ನಿಂತಿದ್ದಾರೆ. ನಾನು ಈ ಟೈಮಲ್ಲಿ ಯಾರಪ್ಪ ಅಂತ ಅವ್ರನ್ನ ಆಟೋಲ್ಲಿ ಕ್ರಾಸ್ ಮಾಡೋ ತನಕ ನೋಡಿದೆ. ನನಗೆ ಒಮ್ಮೆಲೆ ಜೋರು ಭಯ ಆಗಿ ಆಟೋ ರೈಟ್ ಸೈಡ್ ಬಂದು ಜೋರಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಥ ಚಳಿಯಲ್ಲೂ ನನಗೆ ಬೆವರು ಬರೋಕ್ಕೆ ಶುರುವಾಯಿತು. ಆಟೋವನ್ನು ಸ್ವಲ್ಪ ಜೋರಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಭಯದಲ್ಲಿ ಮಾತೇ ಬರ್ತಾ ಇಲ್ಲ. ಆದರೂ ಆಟೋವನ್ನು ಕೇಳಿದೆ, ಸರ್ ನೋಡಿದ್ರ? ಆಟೋವನ್ನು ಒಂದು 5 ಸೆಕೆಂಡ್ ಏನೂ ಮಾತಾಡಿಲ್ಲ. ಹಾಂ ಸರ್, ನಿಮ್ಮನ್ನ ಬಿಟ್ಟು ಮತ್ತೆ ಹೇಗೆ ಬರಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರು. ಇದು ಸಾಧ್ಯ ಇಲ್ಲ ಅಂತ ನನ್ನ ಸಮಾಧಾನಕ್ಕೆ ಆಟೋಯಿಂದ ಮತ್ತೆ ಇಣ್ಕೆ ಹಿಂದೆ ನೋಡಿದೆ. ಬಸ್ ಸ್ಟಾಪಲ್ಲಿ ಯಾವ ಹುಡುಗಿ ಗಾಡಿಗೆ ಡಬ್ಬ ಕಟ್ತಾ ಇದ್ಲೋ ಅದೇ ಹುಡುಗಿ, ಅದೇ ಗಾಡಿ, ಅದೇ ಡಬ್ಬ, ಅದೇ ಥರ ನಿಂತ್ಕೊಂಡು ಕಟ್ತಾ ಇದ್ದಾಳೆ. ನನಗೆ ಅವಾಗಾಗಿರೋ ಚಳಿ ಮತ್ತು ನೆಗೆಟಿವ್ ಫೀಲ್ ಯಾವತ್ತೂ ಮರೆಯಲ್ಲ. ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಮೈಯೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ, ಇದು ದೆವ್ವ ಅಲ್ಲ ಅಂತ ಮತ್ತೆ ಹಿಂದೆ ತಿರುಗಿ ನೋಡಿದೆ. ಅವಳು ಕಟ್ಟೋದನ್ನು ಬಿಟ್ಟು ಆಟೋನೇ ಕೋಪದಿಂದ ನೋಡ್ತಾ ಇದ್ದಾಳೆ. ಸಡನ್ನಾಗಿ ಒಳಗೆ ಬಂದು ಮಧ್ಯಕ್ಕೆ ಶಿಫ್ಟ್ ಆದೆ. ಆಟೋವನ್ನು ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ. ನನಗೆ ಏನು ಮಾತಾಡೋಕ್ಕೆ ಬಾಯಿ ಬರ್ತಾ ಇಲ್ಲ. ಆಟೋವನ್ನು ನನಗೆ ಮನೆಗೆ ಹೋಗೋ ಮುಂಚೆ ಕಾಲು ತೊಳ್ಕೊಂಡು ಹೋಗಿ ದೇವ್ರ ಕೈ ಮುಗಿದು ದೀಪ ಹಚ್ಚಿ ಮಲಗಿ ಅಂದ. ನನಗೆ ಭಯ ಒಂದು ಕಡೆ ಮೈಯೆಲ್ಲ ಹರಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಕೋಇನ್ಸಿಡೆನ್ಸ್ ಇರ್ಬೋದಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅವಳು ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡಂತೂ ಹೋಗಿರೋಕ್ಕೆ ಚಾನ್ಸ್ ಇಲ್ಲ. ಬಂದಿದ್ರು ನಮ್ಮ ದಾರಿಯಲ್ಲೇ ಬರಬೇಕು. ಫಾರೆಸ್ಟ್ ರೋಡಲ್ಲಿ ನಾವು ಬಿಟ್ಟರೆ ಬೇರೆ ಯಾವ ಗಾಡಿನೂ ಓಡಾಡಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಮನಸ್ಸಿಗೆ ಇದು ಕೋಇನ್ಸಿಡೆನ್ಸ್ ಅಂತ ಒಪ್ಸೋಕ್ಕಾಗ್ತಾ ಇಲ್ಲ. ಅಬ್ಬಿಗೆರೆ F ಬಸ್ ಸ್ಟಾಪ್ ಹತ್ರ ರೈಟ್ ತೊಗೊಂಡ್ವಿ. ನಿಸರ್ಗ ಲೇಔಟ್ ಹೋಗೋಕ್ಕೆ ಇನ್ನೂ ಒಂದು 2 ಕಿಲೋಮೀಟ್ರ್ ಇದೆ. ನಿಸರ್ಗ ಲೇಔಟ್ದು ಲಾಸ್ಟ್ ಬಿಲ್ಡಿಂಗ್ ನಮ್ಮದು. ನಮ್ಮ ಮನೆ ಆದಮೇಲೆ ಬರೀ ಹೊಲ ಗದ್ದೆ ತೋಟ ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ನೈಟ್ 2 ಗಂಟೆ. ಕಷ್ಟ ಇಷ್ಟಲ್ಲೇ ಶುರು ಆಗತ್ತೆ ಅಂತ ಮನಸ್ಸು ಮೆಲ್ಲಗೆ ಹೇಳ್ತಾ ಇದೆ. ಫಸ್ಟ್ ಟೈಮ್ ಮನೆಗೆ ಹೋಗೋದು ಬೇಡ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಹೊಸ ಲೇಔಟ್ ಆದ ಕಾರಣ ರೋಡ್ ಇಲ್ಲ. ಮಣ್ ರೋಡಲ್ಲೇ, ಅದು ಹಳ್ಳ ದಿನ್ನೆ ಜಾಸ್ತಿ. ಅದರಲ್ಲೂ ಮಳೆ ಬಂದರೆ 2 ವೀಲರ್ ಬಿಟ್ಟರೆ ಬೇರೆ ಏನೂ ಓಡಾಡಲ್ಲ. ಹಿಂದಿನ ದಿನ ಜೋರಾಗಿ ಮಳೆ ಬಂದಿರೋ ಕಾರಣ ನಾನು ಆದಷ್ಟು ಬೈಕ್ ಸಿಗತ್ತೆ ಅಂತ ಅಂದ್ಕೊಂಡು ಮನೆ ಬಿಟ್ಟೆ. ಬಟ್ ಇವಾಗ ಆಟೋಲ್ಲಿ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದೀನಿ. ಕ್ಯಾಬ್ ಆಟೋ ಎಲ್ಲ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಶೆಡ್ ಅಂಗಡಿ ಹತ್ರ ನಿಲ್ಲಿಸುತ್ತೆ. ಅಲ್ಲಿಂದ ಮನೆಗೆ ನಡ್ಕೊಂಡೇ ಹೋಗಬೇಕು. ದೂರದ ಪ್ರಶ್ನೆ ಅಲ್ಲ. ಅದೇ ಹುಡುಗಿನ 2 ಸಲ ನೋಡಿ ಅರ್ಧ ಕಿಲೋಮೀಟರ್ ಕತ್ಲೆಯಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ಬೇಕು. ಶೆಟ್ರ್ ಅಂಗಡಿಗೆ ಬಂದಾಗಲ್ಲ ಅಲ್ಲಿರೋ ನಾಯಿಗಳಿಗೆ ತಿನ್ನಕ್ಕಾಗ್ತಾ ಇದ್ದೆ. ನಾಯಿಗಳಿರ್ತಾರೆ, ಪರವಾಗಿಲ್ಲ, ಅವರೇ ಮನೆ ತನಕ ಬರ್ಬೋದು ಅಂದ್ಕೊಂಡು ಸಮಾಧಾನ ಆಯಿತು. ಶೆಟ್ರ್ ಅಂಗಡಿ ರೀಚ್ ಆಗೋಕ್ಕೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು. ಎದೆ ಜೋರಾಗಿ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ನಾನು ಆಟೋವನ ಜೊತೆ ಮಾತಾಡ್ತಾ ಇಲ್ಲ. ಅವನು ರೋಡ್ ಬಿಟ್ಟು ಬೇರೆ ಏನೂ ನೋಡ್ತಾ ಇಲ್ಲ. ಇಬ್ರಿಗೂ ಅವಳನ್ನ ನೋಡಿ ವೈಬ್ರೇಷನ್ ಚೇಂಜ್ ಆಗಿ ಒಂಥರ ನೆಗೆಟಿವಿಟಿ ತುಂಬಿಕೊಳ್ತು. ನನ್ನ ಕಣ್ಣು ನಾಯಿಗಳನ್ನ ಹುಡುಕ್ತಾನೇ ಇತ್ತು. ಚಳಿ ಇದ್ದ ಕಾರಣ ಒಂದೇ ಒಂದು ನಾಯಿ ಕೂಡ ಇಲ್ಲ.
ನನಗೆ ಕನ್ಫರ್ಮ್ ಆಯಿತು, ಸುಹಾಸ್ ಅಷ್ಟು ಫೋರ್ಸ್ ಮಾಡಿದ್ದು ಪ್ರಾಬಬ್ಲಿ ಅವನಿಗೆ ಏನೋ ಅನಿಸಿರ್ಬೋದು. ಇಲ್ಲಿ ಒಂದೇ ಒಂದು ನಾಯಿ ಕೂಡ ಇಲ್ಲ. ಬಸ್ ಸ್ಟ್ಯಾಂಡಿಂದ ಸ್ಮಶಾನ ಹತ್ರ ಬಂದವಳು ಇಲ್ಲಿ ಬರಲ್ವಾ ಅಂದ್ಕೊಂಡೆ. ಆಟೋ ಶೆಟ್ರಂಗಡಿ ಮುಂದೆ ನಿಂತು. ನಂದು ಕೈಯೆಲ್ಲ ಬೆವರ್ತಾ ಇದೆ. ಫಿಂಗರ್ ಪ್ರಿಂಟ್ ತಗೊಳ್ತಾ ಇಲ್ಲ. ಕೈನ ಪ್ಯಾಂಟಲ್ಲೇ ಉಜ್ಜಿ ಅನ್ಲಾಕ್ ಮಾಡಿ ಪೇಮೆಂಟ್ ಮಾಡಿ ನೋಡಿದ್ರೆ ಫೋನಲ್ಲಿ ಬರೀ 2% ಬ್ಯಾಟ್ರಿ ಇದೆ. ಆದಷ್ಟು ಬೇಗ ಮನೆಗೆ ರೀಚ್ ಆಗಬೇಕು ಅಂತ, ಸರ್ ಮನೆ ತನಕ ಬಿಡ್ತೀರಾ ಅಂತ ಕೇಳಿದೆ. ಆಟೋನು, ಇಲ್ಲ ಸರ್, ರೋಡ್ ನೋಡಿ ಹೇಗಿದೆ, ಲೈಟ್ ಬೇರೆ ಇಲ್ಲ, ಅವಾಗಲೇ ನೋಡಿ ನನಗೆ ತುಂಬ ಭಯ ಆಗ್ತಾ ಇದೆ, ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ತಿರುಗಿಸ್ಕೊಂಡು ಆಟೋ ಹೊರಟೇ ಹೋಯ್ತು. ಆಟೋ ನನ್ನ ಕಣ್ಮುಂದೆನೇ ಹೋಗ್ತಾ 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 ಮರೆಯಾಯಿತು. ಇದ್ದಿದ್ದು ಒಂದೇ ಹೋಪು ಆಟೋ, ಅದು ಹೋಯ್ತು ಅಂತ ಫೋನ್ ನೋಡಿದೆ. 1% ಆಗಿದೆ. ನಾನಿವತ್ತು ಸತ್ತೆ ಅಂತ ತಿರುಗಿ ಮನೆ ಕಡೆ 1-2 ಹೆಜ್ಜೆ ಇಟ್ಟೆ. ಹಿಂದೆ ಯಾರೋ ಬಂದಂಗೆ ಫೀಲ್ ಆಯಿತು. ನೋಡೋಕ್ಕೆ ಭಯ. ಹಾಗೆಯೇ ಸುಮ್ಮನೆ ನಡ್ಕೊಂಡು ಹೋದೆ. ಯಾರೋ ಹಿಂದೆ ಬರ್ತಾ ಇರೋ ಫೀಲ್ ಆಯಿತು. ಎಂಜಿಲ್ನ ನುಂಗಕ್ಕೂ ಕಷ್ಟ ಆಗ್ತಾ ಇದೆ. ಸಡನ್ನಾಗಿ ನನ್ನ ಕೈ ಬೆರಳನ್ನ ಯಾರೋ ಟಚ್ ಮಾಡಿದ್ರು. ಹೆದರಿ ಹಿಂದೆ ನೋಡಿದ್ರೆ ನನ್ನ ಊಟ ಹಾಕೋ ನಾಯಿಗಳು ಬಾಲ ನಡೆಸ್ತಾನೆ. ಅಪ್ಪ ಅಂತ ಉಸಿರು ತಗೊಂಡು ಅವನ್ನ ಮಾತಾಡಿಸಿ ಬನ್ನಿ ಅಂತ ಮುಂದೆ ನಡ್ಕೊಂಡು ಹೋದೆ. ಅವ್ರ 3 ನಾಯಿಗಳು ಹಿಂದೆನೇ ಬರ್ತಾ ಇದ್ರು. ಇನ್ನೂ ನಾನು ಸೇಫ್ ಅಂತ ತಿಳ್ಕೊಂಡು ಸ್ವಲ್ಪ ಸಮಾಧಾನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಬ್ಯಾಟ್ರಿ 1% ಇರೋ ಕಾರಣ ಟಾರ್ಚ್ ಕೂಡ ವರ್ಕ್ ಆಗಲ್ಲ. ಸ್ಟ್ರೀಟ್ ಲೈಟ್ ಅಷ್ಟು ಜೋರಾಗಿ ಇಲ್ಲ. ಇರಲಿ, ನಾಯಿಗಳಿದಾರಲ್ಲ ಸಾಕು, ಇನ್ಯಾರು ಬರಲ್ಲ ಅಂದ್ಕೊಂಡು ಹೋಗ್ತಾ ಹಿಂದೆ ತಿರುಗಿ ನೋಡಿದೆ. ನಾಯಿಗಳು ಸ್ವಲ್ಪ ದೂರನೇ ಸ್ಟಾಪ್ ಆಗಿ ನನ್ನ ಕಡೆ ನೋಡ್ತಾ ಇದ್ದಾರೆ. ಇನ್ನೊಂದು 200 ಮೀಟ್ರಲ್ಲಿ ನಮ್ಮ ಮನೆ ಬರ್ಬೋದು. ಅವ್ರು ಈ ಬೌಂಡ್ರಿ ದಾಟಲ್ವೋ ಅಥವಾ ಇವತ್ತೇ ಏನಾಯಿತು ಅಂದ್ಕೊಂಡು ನಾಯಿಗಳನ್ನ ಕರೆದೆ. ಬಟ್ ಅಲ್ಲೇ ನಿಂತ್ಕೊಂಡು ಬಾಲ ಅಲ್ಲಾಡಿಸ್ತಾ ಇದ್ದಾರೆ. ಮುಂದೆ ಯಾರೂ ಬರ್ತಾ ಇಲ್ಲ. ಸಡನ್ನಾಗಿ ಬೊಗಳಿ 3 ನಾಯಿಗಳು ಅಲ್ಲಿಂದ ಓಡೋಯ್ತು. ಆ ನಾಯಿಗಳು ಕೊಟ್ಟ ಭರವಸೆ, ಸಮಾಧಾನ ಎಲ್ಲ ನನ್ನ ಫೋನ್ ಬ್ಯಾಟ್ರಿ ಜೊತೆ ಸತ್ತೋಯ್ತು. ಜೋರಾಗಿ ಉಸಿರು ತಗೊಂಡು ಮನಸ್ಸಲ್ಲೇ ದೇವ್ರನ್ನ ಬೇಡ್ಕೊಂಡು ಮಂತ್ರ ಹೇಳ್ತಾ ಮುಂದೆ ಬಂದೆ. ಇನ್ನೊಂದು 100 ಮೀಟ್ರಲ್ಲಿ ನಮ್ಮ ಮನೆ ಬಿಲ್ಡಿಂಗ್ ಕಾಣ್ತಾ ಇದೆ. ಆದರೆ ಒಂದೊಂದು ಹೆಜ್ಜೆನೂ ತುಂಬ ಭಾರ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಎಲ್ಲ ಧೈರ್ಯ ಈ ಮಧ್ಯರಾತ್ರಿಯಲ್ಲಿ ಸತ್ತೋಯ್ತು. ಅಲ್ಲೇ ಒಮ್ಮೆ ಕಣ್ಮುಚ್ಚಿ ನಿಂತು ಒಂದು ದೊಡ್ಡ ಉಸಿರು ತಗೊಂಡು ಮನಸ್ಸಲ್ಲೇ ದೇವ್ರನ್ನ ನೆನೆಸ್ಕೊಂಡೆ. ಕಣ್ಣು ಬಿಟ್ಟು ಮುಂದೆ ಹೋಗುವಾಗ ಏನೋ ಒಂದು ಕತ್ತಲಲ್ಲಿ ಹೊಳಿತಿರೋ ಕಾಣಿಸ್ತಾ ಇದೆ. ಇದ್ದಲ್ಲಿಗೆ ನಾನು ಈ ರಾತ್ರಿ ನನ್ನ ಕೊನೆಯ ರಾತ್ರಿ ಅನ್ಕೊಳ್ಳೋಷ್ಟು ನೆಗೆಟಿವ್ ಫೀಲ್ಗೆ ಹೋಗ್ಬಿಟ್ಟೆ. ಹಿಂದೆ ಯಾವುದೇ ಕಾರಣಕ್ಕೂ ತಿರುಗಬೇಡ ಅಂತ ತಲೆ ಹೇಳ್ತಾ ಇದೆ. ಮುಂದೆ ನೋಡ್ತೀನಿ, ಕತ್ತಲ್ಲಿ 2 ಕಣ್ಣು ಮಾತ್ರ ಕಾಣಿಸ್ತಾ ಇದೆ. ನಾನು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಕಣ್ಣು ಚಿಕ್ಕದು ಮಾಡಿ ಸರಿಯಾಗಿ ನೋಡಿದೆ. 2 ಕಣ್ಣು ಕಾಣಿಸ್ತಾ ಇದೆ. ಯಾರೋ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಒಂದೊಂದೇ ಹೆಜ್ಜೆ ಇಡಬೇಕಾದ್ರೆ ಅದು 3 ಹೆಜ್ಜೆ ಇಟ್ಟು ಜೋರಾಗಿ ನನ್ನ ಹತ್ರನೇ ಬರ್ತಾ ಇದೆ. ನಾನು ಸತ್ತೆ ಅಂದ್ಕೊಂಡೆ. ಇವತ್ತು ನಾನು ನಿಂತ್ಕೊಂಡೆ, ಇನ್ನಾಯ್ತು, ಮುಗೀತು, ರೋಡಲ್ಲೇ ಹೆಣ ಆಗಿರ್ತೀನಿ. ನಮ್ಮ ಅಪ್ಪ ಅಮ್ಮ ಮುಖ ಎಲ್ಲ ಎದುರುಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸುಹಾಸ್ ಮಾತು ಕೇಳಿಲ್ವಲ್ಲ ಅಂತ ಪಶ್ಚಾತ್ತಾಪದಿಂದ ಕಣ್ಣೆಲ್ಲ ಒದ್ದೆ ಆಯಿತು. ಎಲ್ಲೋ ಇದ್ದ 2 ಕಣ್ಣು ಒಂದು 15 ಫೀಟ್ ದೂರದಲ್ಲಿದೆ. ಆ 2 ಕಣ್ಣು ಜೋರಾಗಿ ನನ್ನ ಹತ್ರ ಓಡಿ ಬಂತು. ತಾರ್ ತಾರ್ ಅಂತ ಕೂತ್ಕೊಂಡೆ. ನಮ್ಮ ಬಿಲ್ಡಿಂಗಲ್ಲಿರೋ ಪ್ರೀತಿಯ ನಾಯಿ ರಾಟ್ವೀಲರ್. ಅವನು ಯಾವತ್ತಿಷ್ಟು ದೂರ ಬಂದವನೇ ಅಲ್ಲ. ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅದು ಈ ಟೈಮಲ್ಲಿ ಇಷ್ಟು ದೂರ ಬಂದಿದ್ದ. ಕಣ್ಣಲ್ಲಿ ತುಂಬಿದ್ದ ನೀರು ತಾರ್ನ ನೋಡಿ ಅಲ್ಲೇ ಕಣ್ಣೀರಾಗಿ ಇಳಿದು ಬಂತು. ಮನೆ ಗೇಟ್ ಹತ್ರ ರೀಚ್ ಆಗೋ ತನಕನೂ ತಾರ್ ನನ್ನ ಹಿಂದೆ ಮುಂದೆ ಪಕ್ಕದಲ್ಲೇ ಓಡಾಡ್ತಾ ಬಂದ. ಮನೆ ಗೇಟ್ ರೀಚ್ ಆದ್ವಿ. ಆದರೆ ಗೇಟ್ ಕ್ಲೋಸ್ ಆಗಿದೆ. ತಾರ್ ಹೇಗೆ ಆಚೆ ಬಂದ ಅಂತ ಪ್ರಶ್ನೆ ಕಾಡಕ್ಕೆ ಶುರುವಾಯಿತು. ಗೇಟ್ ಒಳಗೆ ಹೋಗಿ ಅಲ್ಲೇ ಕಾಲು ತೊಳ್ಕೊಂಡು ಹಾಗೆ ಅಲ್ಲೇ ಕೂತ್ಕೊಂಡೆ. ತಾರ್ ಬಂದು ನನ್ನ ಮುಂದೆ ಕೂತ್ಕೊಂಡ. ಆ 1 ಗಂಟೆಯಲ್ಲಿ ಏನೇನು ನಡೀತು ಅಂತ ನೆನೆಸ್ಕೊಳ್ತಾ ಇದ್ದೆ.
ಥಾರ್ ನನ್ನ ಕರ್ಕೊಂಡೋಗೋಕ್ಕೆ ಬಂದಾಗ ಎಲ್ಲದಕ್ಕೂ ಉತ್ತರನೂ ಸಿಕ್ತು. ಆ ದಿನ ಒಂದು ಕಡೆಯಿಂದ ಭಯ ನನ್ನ ಹಂತ ಹಂತವಾಗಿ ಕೊಲ್ತಾ ಬಂದ್ರೆ, ಇನ್ನೊಂದು ಕಡೆ ನಂಬಿಕೆ ನನ್ನ ಜೊತೆನೆ ಮಾತಾಡಿ ಕಾಪಾಡಿತ್ತು. ಆ ಕಾಲಭೈರವ ದೇವ್ರೆ ಥಾರ್ನ ಕಳಿಸಿ ನನ್ನ ಕಾಪಾಡಿತ್ತು. ಭೂತ ಸಂಗನಾಯಕಂ ವಿಶಾಲ ಕೀರ್ತಿದಾಯಕಂ ಕಾಶಿವಾಸ ಲೋಕ ಪುಣ್ಯ ಪಾಪ ಶೋಧಕಂ ವಿಪುಂ ನೀತಿ ಮಾರ್ಗ ಗೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಚರಿತ್ರೆ, ಸತ್ಯ ಮತ್ತು ನಂಬಿಕೆಯ ಮುಖಪುಟಗಳ ಮತ್ತೆ ಮರುಕಳಿಸಿ ಓದುವ ಪ್ರಯತ್ನ. ಮುಂದಿನ ಸಂಚಿಕೆ ಕುಂಭಮೇಳದ ಇತಿಹಾಸದೊಂದಿಗೆ ನಿಮ್ಮ ಎದುರು ಬರ್ತೇವೆ. ಇಂತಹ ಹೆಚ್ಚಿನ ಸಂಚಿಕೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. HK ವಿಜುವಲ್ಸ್. ನಮಸ್ಕಾರ.